ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಕೇರಳದಲ್ಲಿ ನಡೆಯುವಂತಹ ಓಣಂ ಹಬ್ಬದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಓಣಂ ಹಬ್ಬದ ಆಚರಣೆಯಲ್ಲಿರುವಂತಹ ವಿಶಿಷ್ಟವಾದಂತಹ ಉಡುಗೆ ಸಂಪ್ರದಾಯಗಳೇನಿದ್ದಾವೆ ಅವು ಕಣ್ಮನ ಸೆಳೆಯುತ್ತವೆ. ಇದರಿಂದನೇ ವಿಶ್ವದಾದ್ಯಂತ ಓಣಂ ಹಬ್ಬಕ್ಕೆ ತನ್ನದಂತಹ ಒಂದು ವಿಶಿಷ್ಟ ಪ್ರಾಮುಖ್ಯತೆ ಹೊಂದಿದೆ. ಇಂಥ ಒಂದು ಆಚರಣೆ ಇವತ್ತು ಕರ್ನಾಟಕದ ಬಾಗಲಕೋಟೆ ನಗರದಲ್ಲಿ ಸಂಭ್ರಮ ಸಡಗರದಿಂದ ನಡೆದಿದೆ. ನೂರಾರು ವಿದ್ಯಾರ್ಥಿಗಳು ವಿವಿಧ ರೀತಿಯ ನೃತ್ಯಗಳನ್ನ ಆಡುವ ಮೂಲಕ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗಿ ಕೇರಳದಲ್ಲಿ ನಡೆಯುವಂತಹ ಧಾರ್ಮಿಕ ಆಚರಣೆಯನ್ನ ಇವತ್ತು ಬಾಗಲಕೋಟೆಯಲ್ಲಿ ಆಚರಣೆ ಮಾಡುವ ಮೂಲಕ ಒಂದು ವಿಶಿಷ್ಟ ಏನು ಸಂಭ್ರಮವನ್ನ ಮಾಡಿದ್ದಾರೆ. ಹಾಗಾದ್ರೆ ಇದು ಎಲ್ಲಿ ನಡೆದಿದೆ ಏನು ಅಂತದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ಳಿ. ಬಾಗಲಕೋಟೆ ನಗರದಲ್ಲಿರುವಂತಹ ಬಸವೇಶ್ವರ ವಿದ್ಯಾವರ್ತಕ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಸುಮಾರು 780 ಕೇರಳದ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರುವಂತವರು, ಅದರಲ್ಲೂ BSc ನರ್ಸಿಂಗ್ ಆಗಿ ವಿದ್ಯಾಭ್ಯಾಸಕ್ಕಾಗಿ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕಳೆದ 3-4 ವರ್ಷಗಳಿಂದ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ವರ್ಷದ ವಿಶೇಷತೆ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ 100-200 ಜನರು ವಿದ್ಯಾರ್ಥಿಗಳೇನಿರ್ತಾ ಇದ್ರು ಅವರು ಆಚರಣೆನ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ 780 ವಿದ್ಯಾರ್ಥಿಗಳು ಈ ಒಂದು ಹಬ್ಬವನ್ನ ಒಟ್ಟಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕಂತ ಹೇಳಿನೇ ಕೇರಳದಿಂದ ವಿಶಿಷ್ಟವಾದಂತಹ ಕಲಾ ತಂಡಗಳು, ಸಾಂಪ್ರದಾಯಿಕ ನೃತ್ಯಗಳೇನಿದ್ದಾವೆ ಆ ನೃತ್ಯವನ್ನ ಆಡುವಂತಹ ಕಲಾ ತಂಡಗಳು, ಗಾಯಕರು, ಈ ರೀತಿಯಾಗಿ ವಿವಿಧ ಕಲಾ ತಂಡಗಳನ್ನ ಕರೆಸುವ ಮೂಲಕ 2 ದಿನಗಳ ಕಾಲ ವಿಶಿಷ್ಟ ಆಚರಣೆಯನ್ನ ಮಾಡಿದ್ದಾರೆ, ಮನರಂಜನೆಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಕೇರಳ ಶೈಲಿಯ ಒಂದು ಸದ್ಯ ಅಂತ ಏನ್ ಕರೀತಾರೆ, ವಿಶಿಷ್ಟ ಭೋಜನ, ಆ ಒಂದು ಭೋಜನವನ್ನ ಇಲ್ಲಿನ ಜನರಿಗೆ ಉಣಬಡಿಸಿದ್ದಾರೆ. ಹಾಗಾದ್ರೆ ಈ ಒಂದು ಆಚರಣೆಯ ವಿಶೇಷತೆ ಏನು, ಕೇರಳ ರಾಜ್ಯದಲ್ಲಿ ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಪ್ರಮುಖವಾಗಿ ಓಣಂ ಹಬ್ಬ ಅನ್ನುವಂಥದ್ದನ್ನ ಇಲ್ಲಿ 3 ವಿಚಾರಗಳಲ್ಲಿ ಒಂದು ಪ್ರಮುಖವಾದಂತಹ ಅಂಶಗಳಿರುವಂತದ್ದು. ಏನು ಅಂತಂದ್ರೆ ಮೊದಲನೇದಾಗಿ ಒಂದು ಪೌರಾಣಿಕ ಕಥೆಯನ್ನ ನೋಡುವಂತಹ ಸಂದರ್ಭದಲ್ಲಿ ಮಹಾರಾಜ ಮಹಾಬಲಿ ಚಕ್ರವರ್ತಿ ಅನ್ನುವಂತಹ ಮಹಾರಾಜ ಪ್ರತಿ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನ ನೋಡೋದಕ್ಕಾಗಿ ಭೂಮಿಗೆ ಬರ್ತಾನೆ. ಆ ಒಂದು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಆ ಮಹಾರಾಜನನ್ನ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋಕೆ ಅಂತ ಹೇಳಿ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಪೌರಾಣಿಕ ಕಥೆಗಳಲ್ಲಿರುವಂತಹ ಒಂದು ಇತಿಹಾಸ. ಅದಕ್ಕಾಗಿನೇ ಇವರು ತಮ್ಮ ತಮ್ಮ ಮನೆಗಳ ಮುಂಭಾಗದಲ್ಲಿ ವಿಶಿಷ್ಟ ರಂಗೋಲಿ ಮತ್ತು ಹೂಗಳ ಮೂಲಕ ಅಲಂಕಾರಗಳನ್ನ ಮಾಡುವ ಮೂಲಕ ಮಹಾರಾಜರನ್ನ ಸ್ವಾಗತ ಮಾಡೋದಕ್ಕಂತ ಹೇಳಿ ಈ ಒಂದು ಆಚರಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಪೌರಾಣಿಕ ಇತಿಹಾಸದಲ್ಲಿ ಇರುವಂತದ್ದು. ಮತ್ತೊಂದ್ ಕಡೆ ಸಮಾನತೆಯ ಏನು ಸಾಮರಸ್ಯವನ್ನ ಸಾರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಅದು ಯಾವ ರೀತಿಯಾಗಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ಜಾತಿ ಭೇದ ಭಾವ ಇಲ್ಲದಂತೆ ಸಮಾನ ರೀತಿಯಾಗಿ ಎಲ್ಲರೂ ಬದುಕುವಂತಹ ಹಿನ್ನೆಲೆಯಲ್ಲಿ ಸಮಾನತೆಯ ಸಂದೇಶವನ್ನ ಸಾರೋದಕ್ಕಂತ ಹೇಳಿ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇರುವಂತದ್ದು. ಮತ್ತೊಂದ್ ಕಡೆ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಪ್ರಕೃತಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಅಂತ ಹೇಳಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಅದು ಯಾವ ರೀತಿಯಾಗಿತ್ತಂದ್ರೆ ಸಹಜವಾಗಿ ಪ್ರಕೃತಿಯಿಂದನೇ ನಾವೆಲ್ಲರೂ ಕೂಡ ಇವತ್ತು ಬದುಕಿದ್ದೀವಿ. ಪ್ರಕೃತಿ ನಮಗೆ ಅಪಾರವಾದಂತ ಕೊಡುಗೆಯನ್ನ ನೀಡಿದೆ. ಆ ಒಂದು ಪ್ರಕೃತಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕಂತ ಹೇಳಿ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡಿ, ಅಂದ್ರೆ ವಿಶಿಷ್ಟವಾದಂತಹ ಅಲಂಕಾರಗಳ ಮೂಲಕ, ಉಡುಗೆ ತೊಡುಗೆಗಳ ಮೂಲಕ, ಜಾನಪದ ಕಲೆಗಳ ಮೂಲಕ, ನೃತ್ಯಗಳ ಮೂಲಕ ಮತ್ತು ಕ್ರೀಡಾಕೂಟಗಳ ಮೂಲಕ, ಏನು ದೋಣಿಗಳಲ್ಲಿ ದೋಣಿ ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತಾರೆ, ಅಂತಹ ಒಂದು ಕ್ರೀಡೆಗಳ ಮೂಲಕ ಈ ರೀತಿಯಾಗಿ ವಿಶಿಷ್ಟ ಆಚರಣೆಗಳನ್ನ ಮಾಡಿ ಪ್ರಕೃತಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಅಂತ ಹೇಳಿ ಅಲ್ಲಿನ ಜನರು ಆಚರಣೆಯನ್ನ ಮಾಡ್ತಾರೆ. ಮತ್ತೊಂದು ಭಾಗ ಏನಂತಂದ್ರೆ ರೈತರು, ಆ ರಾಜ್ಯದ ರೈತರು ಏನಿದ್ದಾರೆ ಅವರು ಸುಗ್ಗಿ ಹಬ್ಬ ಅಂತ ಹೇಳಿ ಕೂಡ ತಾವು ಬೆಳೆದಂತಹ ಫಸಲಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ, ಏನು ಫಸಲನ್ನ ಸಂಭ್ರಮಿಸೋದಕ್ಕೆ ಈ ಒಂದು ಓಣಂ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಈ ಒಂದು ಹಬ್ಬದಲ್ಲಿರುವಂತಹ ಇತಿಹಾಸ. ಇಂಥ ಒಂದು ಹಬ್ಬವನ್ನ ಬಾಗಲಕೋಟೆಯ ಏನು ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಏನು ಪ್ರಮುಖವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ದ್ವಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಮೆರವಣಿಗೆಗಳ ಮೂಲಕ, ನೃತ್ಯಗಳ ಮೂಲಕ, ಕಲಾ ತಂಡಗಳ ಮೂಲಕ ಮೆರವಣಿಗೆ ನಡೆಸಿ ಅದಾದ ಬಳಿಕ ಕ್ಯಾಂಪಸ್ನ ಒಳಗಡೆ ಇರುವಂತಹ ಸಭಾಂಗಣದವರೆಗೂ ತಲುಪಿ ಅಲ್ಲಿ ಒಂದಿಷ್ಟು ಧಾರ್ಮಿಕ ಆಚರಣೆಗಳನ್ನ ಮಾಡಿ ಅದಾದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಏನು ಕೇರಳದ ವಿಶಿಷ್ಟ ಸದ್ಯ ಅಂತ ಹೇಳಿ ಕರೀತಾರೆ, ವಿಶಿಷ್ಟ ಭೋಜನ, 26 ಖಾದ್ಯಗಳನ್ನ ಒಳಗೊಂಡಿರುವಂತಹ ಬಾಳೆ ಎಲೆ ಊಟ, ಇದೇ ಒಂದು ಈ ಒಂದು ಹಬ್ಬದ ಪ್ರಮುಖವಾದಂತಹ ಆಕರ್ಷಣೆ. ಈ ಒಂದು ಸದ್ಯವನ್ನ ತಯಾರು ಮಾಡೋದಕ್ಕೆ ಕೇರಳ ರಾಜ್ಯದ ಸುಮಾರು 10ಕ್ಕೂ ಹೆಚ್ಚು ಏನು ಅಡಿಗೆ ಭಟ್ಟರನ್ನ ಕರೆಸಿ 2-3 ದಿನಗಳಿಂದ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು. ಅದರ ಜೊತೆಗೇನೆ ಸಾಯಂಕಾಲದ ಹೊತ್ತಿಗೆ ಕೇರಳ ರಾಜ್ಯದ ವಿಶಿಷ್ಟ ಸಾಂಪ್ರದಾಯಿಕ ನೃತ್ಯಗಳು, ಹಾಡುಗಳು, ಜಾನಪದ ಗೀತೆಗಳನ್ನ ಏನು ಪ್ರದರ್ಶನ ಮಾಡುವ ಮೂಲಕ ಇಲ್ಲಿರ್ತಕ್ಕಂತಹ ಜನರಿಗೆ ಮನರಂಜನೆಯನ್ನು ಕೂಡ ನೀಡಿರುವಂತದ್ದು.
ಓಣಂ ಕೇರಳದಲ್ಲಿ ಒಂದು ಪ್ರಮುಖ ಮತ್ತು ಪ್ರಾಚೀನ ಹಬ್ಬ ಇತ್ತು. ಈ ದಿವಸದಲ್ಲಿ ನಾವು ರಾಜ ಮಹಾಬಲಿ ನೆನಪಿನಾಗಿ ಆಚರಿಸಲಾಗುತ್ತೆ. ಇಲ್ಲಿ ನಾವು ಕೇರಳದಲ್ಲಿ ಕರ್ನಾಟಕ ಬಂದು ನಾವು ಬಹಳ ಸೆಲೆಬ್ರೇಷನ್ ಮಾಡಿದ್ದು. ಇಲ್ಲಿ ಬೆಳಗ್ಗೆ ನಾವು ತಿರುವಾದ್ರ ಮಾಡಿ ಮೆಗಾ ತಿರುವಾದ್ರ 100 ಮೆಂಬರ್ಸ್ ಮೆಗಾ ತಿರುವಾದ್ರ ಮಾಡಿ ಆಮೇಲೆ ಮೋಹಿನಿ ಆಟ ಮಾಡಿದ್ದು. ಈಗ ಚಂಡಮೇಳ ಆಯ್ತು. OBG ಸರ್ಕಲ್ ಅಲ್ಲಿ ನಮಗ್ ಫ್ಲಾಶ್ ಮೂವ್ ಆಯ್ತು. ಅದು ಮುಗಿತು ನಾವು ಅಲ್ಲಿ ಹೋಗ್ತೀನಿ. ಸದ್ಯ ಕೇರಳದಲ್ಲಿ ಓಣತಿನ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತು. ಸದ್ಯದಲ್ಲಿ ನಾವು ಬಹಳ ಬಾಜಿ ಪಾಯಸ ಅದೆಲ್ಲ ನಾವು ತಿಂದಿನಿ. ಅದು ಮುಗಿತ ಆಮೇಲೆ ಮಧ್ಯಾಹ್ನ ನಮ್ಗೆ ಇಲ್ಲಿ DJ ಆಯ್ತು ನೈಟ್. ಬಹಳ ದೊಡ್ಡ ಒಂದ್ ಫೆಸ್ಟಿವಲ್ ಐತೆ. ನಾವೆಲ್ಲಾರು ಎಲ್ಲಾ ಜಾತಿಯವರು ಸೇರಿ ಒಮ್ಮೆಲ್ಲ ಮಾಡ್ತಾರ್ರಿ. ಇದರಲ್ಲಿ ತಿರುವಾದಿರ ಮಾಡ್ತಾರ. ತಿರುವಾದಿರ ಮೋಹಿನಿ ಆಟ ಟ್ರೆಡಿಷನಲ್ ಡ್ಯಾನ್ಸ್ ಐತ್ರಿ. ಮತ್ತ ಕಥಗಳಿ ಎಲ್ಲಾ ಟ್ರೆಡಿಷನಲ್ ಇದನ್ನೊಳಗ ಬರ್ತಾರೆ. ಆಕ್ಚುಲಿ ಇದು ಹಿಂದೂ ಫೆಸ್ಟಿವಲ್ ಅಂದ್ರು ಎಲ್ಲಾ ಜಾತಿಯವರು ಇದನ್ನೊಳಗ ಇನ್ಕ್ಲೂಡ್ ಮಾಡಿ ಮಾಡ್ತಾರ್ರಿ. ಮತ್ತ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಾವು ಮೋಹಿನಿ ಆಟ ಮತ್ತ ಚಂಡಮೇಳ ಮಾಡಾತೀವಿ. ಮತ್ತ ಇದನ್ನೊಳಗ ತಿರುವಾದಿರ ಮೆಗಾ ತಿರುವಾದಿರ ಎಲ್ಲಾ ಸ್ಟೂಡೆಂಟ್ಸ್ ಸೇರಿ ಮಾಡ್ತಾರ್ರಿ. ಮತ್ತೆ ಅದ ಆಮೇಲೆ ಎಲ್ಲಾರು ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಸೇರಿ ಡ್ಯಾನ್ಸ್ ಆಡೋದು ಎಲ್ಲ ಮಾಡ್ತಾರೆ. ಇಲ್ಲಿ 80% ಸ್ಟೂಡೆಂಟ್ಸ್ ಕೇರಳನ ಐತಿ. ಅದ್ರ ಸಂಬಂಧ ನಾವೆಲ್ಲರೂ ಸಪೋರ್ಟ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಆದ್ರಾಗ್ಲಿ ಚೇರ್ಮನ್ ಸರ್ ಆಗಲಿ ಎಲ್ಲಾರು ಸಪೋರ್ಟ್ ಮಾಡಿ ಇದು ಫಸ್ಟ್ ಫಂಕ್ಷನ್ ಸಕ್ಸಸ್ ಆಗಿ ಮಾಡೋದು. ಬಹಳ ಹ್ಯಾಪಿ ಐತ್ರಿ. ಈ ಒಂದು ಇವೆಂಟ್ ನಲ್ಲಿ ಎಲ್ಲಾರು ಎಲ್ಲ ಎಕ್ಸಾಮ್ ಟೆನ್ಷನ್ಸ್ ಎಲ್ಲಾ ಮರ್ತ ಹೋಗ್ತಾರ. ಇದು ಎಂಜಾಯ್ ಮಾಡಿ ಮಾಡಾತಿದ್ವಿ. ಸಾರಿ ಈ ಒಂದು ವಿದ್ಯಾರ್ಥಿಗಳ ಆಚರಣೆಗೆ ಇರ್ತಕ್ಕಂತಹ ಶಿಕ್ಷಣ ಸಂಸ್ಥೆಯು ಕೂಡ ಕೈ ಜೋಡಿಸಿರುವಂತದ್ದು. ಅವರಿಗೆ ಆರ್ಥಿಕವಾಗಿಯೂ ಕೂಡ ಸಹಕಾರವನ್ನ ನೀಡುವ ಮೂಲಕ ಅವರ ರಾಜ್ಯದ ಒಂದು ಆಚರಣೆಯನ್ನ ಕರ್ನಾಟಕದಲ್ಲಿ ಆಚರಣೆ ಮಾಡೋದಕ್ಕೆ ಒಂದು ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಿ ಅದನ್ನ ಜನರಿಗೆ ತಿಳಿಪಡಿಸೋದಕ್ಕೆ ಶಿಕ್ಷಣ ಸಂಸ್ಥೆಯ ಜೊತೆಗೆ ಈ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡಿದ್ದಾರೆ. ಸುಮಾರು 4-5 ವರ್ಷಗಳಿಂದ ಇಂತಹ ಒಂದು ಆಚರಣೆಯನ್ನು ಇಲ್ಲಿ ಮಾಡ್ತಾನೆ ಬರ್ತಾ ಇದ್ದಾರೆ. ಮಾಡುವ ಮೂಲಕ ತಾವು ಕೂಡ ಸಂಭ್ರಮಿಸಿ ಇಲ್ಲಿರ್ತಕ್ಕಂತಹ ಇತರೆ ವಿದ್ಯಾರ್ಥಿಗಳನ್ನು ಕೂಡ ಸಂಭ್ರಮಿಸುವಂತಹ ಒಂದು ಪ್ರಯತ್ನವನ್ನ ಅಲ್ಲಿನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇದು ಬಾಗಲಕೋಟೆ ಜನರಿಗೆ ಮನರಂಜನೆ ನೀಡೋದ್ರ ಜೊತೆಗೆ ಆ ಒಂದು ಹಬ್ಬದ ವಿಶೇಷತೆಯನ್ನ ತಿಳಿಸುವಂತಹ ಪ್ರಯತ್ನ ಕೂಡ ಆಗಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.